ಒಂದು ಕಡೆ ಹೊರಗಡೆ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ, ದೊಡ್ಡ ಮಟ್ಟದ ನೂಕುನುಗ್ಲಾಗಿದೆ, ದೊಡ್ಡ ಮಟ್ಟದ ಕಾಲ್ತುಳಿತ ಆಗಿದೆ. ಆದರೆ ಒಳಗಡೆ RCB ಸಂಭ್ರಮಾಚರಣೆ ಮುಂದುವರಿತಾನೆ ಇತ್ತು. ಒಳಗಡೆ ಒಂದು 35,000 ಜನ ಸೇರಿದ್ರು. ಸ್ಟೇಡಿಯಂ ಒಳಗಡೆ ಹೌಸ್ಫುಲ್ ಇತ್ತು. ಜನ RCB ಅಂತ ಕಿರಿಸ್ತಾ ಇದ್ರು. RCBಯ ಸಂಭ್ರಮಾಚರಣೆ ಒಳಗಡೆ ನಡೀತಾ ಇರೋದಕ್ಕೆ ಮ್ಯಾನೇಜ್ಮೆಂಟ್ ವಿರುದ್ಧ BCCI ಅಸಮಾಧಾನ ವ್ಯಕ್ತಪಡಿಸಿದೆ. RCB ಫ್ರಾಂಚೈಸ್ ವಿರುದ್ಧ ಬೇಸರ ವ್ಯಕ್ತಪಡಿಸಿದೆ BCCI. ಅಭಿಮಾನಿಗಳ ಹೊರಗೆ ಸಾಯ್ತಾ ಇದ್ರು. ಈ ಸಂಭ್ರಮ ಬೇಕಿತ್ತ? ಸಾವಿನ ಮಧ್ಯೆಯೂ ವಿಜಯೋತ್ಸವ ಆಚರಣೆ ಮಾಡಬೇಕಿತ್ತ? ಸ್ಟೇಡಿಯಂ ಒಳಗೆ ಟ್ರೋಫಿ ಹಿಡ್ಕೊಂಡು ಸಂಭ್ರಮಿಸುವ ಅಗತ್ಯ ಇತ್ತ ಅಂತ ಪ್ರಶ್ನೆ ಮಾಡಿದೆ BCCI. ಈ ಬಗ್ಗೆ IPL ಅಧ್ಯಕ್ಷ ಅರುಣ್ ಧುಮಾಲ್ಗೆ ಗೊತ್ತೇ ಇಲ್ವಂತೆ. ಹೊರಗಡೆ ಏನೋ ಆಗಿದ್ದೇ ಗೊತ್ತಿಲ್ಲ, ನಮಗೆ ನಡೆದಿದ್ದೇ ಗೊತ್ತಿಲ್ಲ, ನಾವು ಆರಾಮಾಗಿ ಒಳಗಡೆ ಬೇರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಆಮೇಲೆ ನೋಡಿದ್ರೆ ಹಿಂಗಾಗಿದೆ ಅಂತ ಗೊತ್ತಾಯಿತು, ಆಮೇಲೆ ತಕ್ಷಣ ನಿಲ್ಲಿಸ್ಬಿಟ್ವಿ ಅಂತ ಹೇಳ್ತಾರೆ. ಬಟ್ RCBಯ ಮ್ಯಾನೇಜ್ಮೆಂಟ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಪ್ ಗೆದ್ದಿರೋದು ಖುಷಿನೇ ರೀ, ಆದರೆ ಅಲ್ಲಿ ಹೊರಗಡೆ ಜನ ಸಾಯ್ತಿದ್ದಾರೆ. ಇದೇ ಅಭಿಮಾನಿಗಳು ಇದೇ RCBಗೋಸ್ಕರ ಎಷ್ಟು ಜನರನ್ನ ಎದುರಾಕೊಂಡ್ರು, ಎಷ್ಟು ಜನರ ಜೊತೆ ಗಲಾಟೆ ಮಾಡ್ಕೊಂಡ್ರು, ಎಷ್ಟು ಜನ ಫ್ರೆಂಡ್ಸನ್ನು ದೂರ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಅವ್ರು ಸಾವನ್ನಪ್ಪಿದ್ರೆ ನೀವು ಕಪ್ ಹಿಡ್ಕೊಂಡು ಎತ್ತಿದ್ರೆ ಅದು ಎಷ್ಟು ಚಂದ ಅಂತ ಪ್ರಶ್ನೆ ಮಾಡಿದೆ BCCI.